ಇವೆಲ್ಲ ಹೇಳ್ತಿದ್ಯಲ್ಲ ಅದೆಲ್ಲ ನನ್ಗಿದೆ. ನಾನು ಮದುವೆ ಆಗ್ಬೇಕಾದ್ರೇನೆ ಈ ಮನೆ ಹಳೆ ಆಗ್ಬೇಕು ಅಂತ ಒಪ್ಪಿಗೆ ತಗೊಂಡೆ ಮದುವೆ ಆಗಿದ್ದು. ಅದಕ್ಕೆ ಇಲ್ಲಿದ್ದೀನಿ. ಹೌದಾ? ಹಾಗಾದ್ರೆ ನಿಮ್ ತಂದೆ ತಾಯಿನೂ ಕರ್ಕೊಂಡ್ ಬಂದು ಇದೇ ಮನೇಲಿ ಇಟ್ಕೋಬೇಕಾಗಿತ್ತು. ರೀ, ಅವರೆಲ್ಲ ಹೀಗೆ ಬರೋದಿಲ್ಲ. ಅವರಿಗೆ ತುಂಬಾ ಸ್ವಾಭಿಮಾನ ಇದೆ. ಅಂತ ಸ್ವಾಭಿಮಾನಿಗಳು ಹೊಟ್ಟೆನಲ್ಲಿ ಹುಟ್ಟಿ ಹೀಗ್ ಹಂಗಾಮಿ ತರ ಬದುಕ್ತಾ ಇರೋ ನಿನ್ ಜೀವನಾನ ಆ ದೇವ್ರೇ ಮೆಚ್ಚಬೇಕು. ಅಲ್ಲ ಸಂಭು, ನಿನ್ ಗಂಡನ ಬಗ್ಗೆ ಹೇಗೆಲ್ಲ ಹೇಳ್ತಿದ್ದಾಳೆ. ನೀನ್ ನೋಡ್ಕೊಂಡು ಸುಮ್ನೆ ಇದ್ದೀಯಲ್ಲ, ಏನಾದ್ರೂ ಹೇಳು. ಅವಳೇನೋ ಹೇಳಕ್ಕಾಗತ್ತೆ. ಅವಳು ಸರಿಯಾಗಿದ್ದಿದ್ರೆ ಪಾಪ ನಿನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು. ನೋಡಿ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ. ಹೋಗ್ಬೇಕಾಗಿರೋದು ನಾನಲ್ಲ ಮಗಳೇ, ನೀನು. ಅಪ್ಪ ಅಮ್ಮ ಮಾಡಿರೋ ಗಂಟೆನ ಹೊಡೆಯೋದಕ್ಕೆ ಇಲ್ಲೇ ತಳ ಹೂರ್ಕೊಂಡು ಕೂತಿದ್ಯಲ್ಲ, ಹೋಗ್ಬೇಕಾಗಿರೋದು ನೀನು. ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಎಲ್ರೂ ನಿನ್ ಕೈಗೊಂಬೆ ಆಗಿ ನಿನ್ ಕೈ ಹಿಡ್ತದಲ್ಲೇ ಇರ್ಬೇಕು ಅಂತ ಅನ್ಕೊಳ್ತಿದ್ಯಲ್ಲ, ಇದು ಸರಿನಾ? ಅಮಿತಾ ಅನ್ನೋ ಅಹಂಕಾರದ ಹುಡುಗಿ ಈ ಮನೆಗ್ ಬಂದ್ರೆ ನಿನ್ನಾಟ ಏನು ನಡೆಯೋದಿಲ್ಲ ಅಂತ ಅವರಿಬ್ಬರ ಮದ್ವೆ ತಡೆಯೋದಕ್ಕೆ ನೀನ್ ಏನೇನೆಲ್ಲ ಮಾಡ್ದೆ ಅಂತ ನನಗ್ ಗೊತ್ತಿಲ್ವಾ? ಕೊನೆಗೂ ನೀನ್ ಅನ್ಕೊಂಡ ಹಾಗೆ ನೀನ್ ಹೇಳಿದನ್ನ ಕೇಳೋಂತ ಹುಡ್ಗಿನೇ ಈ ಮನೆಗ್ ಸೊಸೆಯಾಗಿ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಇವತ್ತು ಆ ಹುಡ್ಗಿ ನಿನ್ನಿಂದ ಎಷ್ಟೆಲ್ಲ ನೋವು ಪಡ್ತಿದ್ದಾಳೆ ಅಂತ ನಿಂಗೆ ಗೊತ್ತಾ? ನೋಡು, ಈಗ್ಲೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಆ ಹುಡ್ಗಿಗೆ ಏನ್ ಸ್ಥಾನ ಸಿಗ್ಬೇಕೋ ಅದ್ರಲ್ಲಿ ಅವಳನ್ನ ಕೂರಿಸಿ ನೀನ್ ಈ ಮನೆಯಿಂದ ಹೊರಟ್ರೆ ಸರಿ. ಇಲ್ಲ ಅಂದ್ರೆ ನಿನ್ನನ್ನ ಈ ಮನೆಯಿಂದ ಹೇಗೆ ಹೊರಗಡೆ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಸಮೋ, ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ನೋಡಿರೋ ತರ ಹೇಳಿ ಹೋಗ್ತಿದ್ದಾಳೆ. ಒಂದೇ ದಿವ್ಸಲಿ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ 2 ದಿವ್ಸಲಿ ನಮ್ ಜಾತಕ ಎಲ್ಲ ಹೇಳ್ಬಿಡ್ತಾಳೆ. ಇದು ಇವ್ರು ನೋಡ್ರಿ ಹೇಳ್ತಿರೋದಲ್ಲ, ನೋಡಿರೋರು ಇವ್ರ ಹತ್ರ ಪಿನ್ ಟು ಪಿನ್ ಹೇಳಿರೋದು. ಅಂದ್ರೆ ಮಾವ ಇವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಕನ್ಫರ್ಮ್ ಅಂತ ಹೇಳ್ತಿದ್ಯಾ? ಅಲ್ಲ ಸಮೋ, ಮಾವನ್ಗೆ ಯಾಕಿಂತ ಬುದ್ಧಿ? ಮನೆ ವಿಷಯನ 3ನೇವ್ರಿಗೆ ಯಾಕೆ ಹೇಳ್ಬೇಕು? ಬಿಡಲ್ಲ. ಮಾವ ಬಂದ ತಕ್ಷಣ ಕೇಳ್ತೀನಿ. ಬಿಡಲ್ಲ ಬಿಡಲ್ಲ. ಇಷ್ಟು ಹೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ಚಂದ್ರು ಏನ್ ಡೆಲ್ಲಿಗೆ ಹೋಗಿದಾರಾ ಅಥವಾ ಎಲ್ಲಾದ್ರೂ ಕಾಡಿಗೆ ಹೋಗಿದಾರಾ? ಯಾಕಕ್ಕ ನಾನ್ ಬಂದಿದ ತಕ್ಷಣ ಹೊರಟ್ಬಿಟ್ಟೆ? ನಾನ್ ನೋಡಿದ್ರೆ ಅಷ್ಟೊಂದು ಭಯನಾ? ಭಯ ನನಗ? ನನ್ನ ನೋಡಿದ್ರೆ ಭಯ ಕೂಡ ಭಯ ಪಟ್ಕೊಂಡು ಓಡೋಗುತ್ತೆ. ಸೂಪರ್ ಅಕ್ಕ, ನೀವ್ ಹೀಗ್ ಡೈಲಾಗ್ ಹೇಳಿದ್ರೇನೆ ನಿಮ್ ಕ್ಯಾರೆಕ್ಟರ್ ಸೂಟ್ ಆಗೋದು. ನಿನ್ನಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಯಾಕಕ್ಕ, ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಕೋಪನ? ನಿನ್ನ ನೋಡಿದ್ರೆ ಕೆಟ್ಟ ಕೋಪ ಬರ್ತಾ ಇದೆ, ಆದ್ರೆ ಚಂದ್ರು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಅಕ್ಕ, ನೀವ್ ನನ್ನನ್ನ ಸೌತಿ ಅಂತ ನೋಡೋದ್ರ ಬದಲು ತಂಗಿ ಅಂತ ನೋಡಿದ್ರೆ ಈ ಕೋಪನೇ ಬರೋದಿಲ್ಲ.
ನನ್ನ ತಂಗಿ ಏನಾದ್ರೂ ಇಂಥ ಕೆಲಸ ಮಾಡಿದ್ರೆ ಅವಳನ್ನ ಅಲ್ಲೇ ಕುತ್ತಿಗೆ ಹಿಡಿದು ಸಾಯಿಸಾಗ್ತಾ ಇದೆ.